ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನ ಧರ್ಮಂ ತತ ಸುಖಂ. ಉಪಸ್ಥಿತರಿರುವಂತಹ ಗುರುವೃಂದಕ್ಕೆ ನಮಸ್ಕರಿಸುತ್ತಾ, ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಪುಟಗಳನ್ನು ಮಾತ್ರ ತುಂಬಿಸುವುದಲ್ಲ, ಬದಲಾಗಿ ಬದುಕಿನ ಪುಟಗಳನ್ನು ಬರೆಯಲು ಕಲಿಸುವುದು. ಇಂದಿನ ಚರ್ಚೆಯ ವಿಷಯ ಬಹಳ ಸರಳವಾಗಿ ಕಾಣಬಹುದು, ಆದ್ರೆ ನಮ್ಮ ಭವಿಷ್ಯವನ್ನು ಮುಟ್ಟುವಂತಹ ವಿಷಯ ಇದು. ಇಂದು ನಾನು ಪದವಿ ಶಿಕ್ಷಣಕ್ಕಿಂತ ಕೌಶಲ್ಯ ಶಿಕ್ಷಣವೇ ಮುಖ್ಯ ಎಂಬ ನಿಲುವನ್ನ ಸಮರ್ಥಿಸಲು ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿಯ ಕೈಯಲ್ಲಿ ದೊಡ್ಡ ಪದವಿ ಇದೆ, ಆದ್ರೆ ಪದವಿಯ ಜ್ಞಾನವನ್ನ ತನ್ನ ಜೀವನದಲ್ಲಿ ಅಳವಡಿಸುವಂತಹ ಕೌಶಲ್ಯ ಇಲ್ಲ. ಇನ್ನೊಬ್ಬನ ಕೈಯಲ್ಲಿ ದೊಡ್ಡ ಪದವಿ ಇಲ್ಲ, ಆದ್ರೆ ಒಂದು ಕೆಲಸವನ್ನ ಅತ್ಯುತ್ತಮವಾಗಿ ನಿರ್ವಹಿಸುವಂತಹ ಕೌಶಲ್ಯ ಇದೆ. ಹಾಗಾದ್ರೆ ಜೀವನದ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ? ಇಲ್ಲೇ ನನ್ನ ಉತ್ತರ ಸ್ಪಷ್ಟವಾಗ್ತದೆ. ಪದವಿ ನಮ್ಮ ಅರ್ಹತೆಯನ್ನ ತೋರಿಸ್ತದೆ, ಆದ್ರೆ ಕೌಶಲ್ಯ ನಮ್ಮ ಸಾಮರ್ಥ್ಯವನ್ನ ತೋರಿಸ್ತದೆ. ಹಾಗಾದ್ರೆ ಪದವಿ ಶಿಕ್ಷಣ ಬೇಡವೇ? ಖಂಡಿತ ಬೇಕು. ನಾವು ವೈದ್ಯರಾಗಲು ವೈದ್ಯಕೀಯ ಶಿಕ್ಷಣ ಬೇಕು, ವಕೀಲರಾಗಲು ಕಾನೂನು ಶಿಕ್ಷಣ ಬೇಕು, ಇಂಜಿನಿಯರ್ ಆಗಲು ಇಂಜಿನಿಯರಿಂಗ್ ಶಿಕ್ಷಣ ಬೇಕು. ಹಾಗಾಗಿ ಪದವಿ ಶಿಕ್ಷಣ ಖಂಡಿತ ಬೇಕು. ಆದ್ರೆ ಪದವಿ ಶಿಕ್ಷಣದ ಜೊತೆಗೆ ಕೌಶಲ್ಯವಿಲ್ಲದಿದ್ದರೆ ಆ ಶಿಕ್ಷಣ ಅಪೂರ್ಣ. ಯಾಕೆಂದ್ರೆ ಪದವಿ ನಮಗೆ ಏನು ಅಂತ ಕಲಿಸ್ತದೆ, ಆದ್ರೆ ಕೌಶಲ್ಯ ಹೇಗೆ ಅಂತ ಕಲಿಸ್ತದೆ. ನಾವು ಈಜುವ ಬಗ್ಗೆ 100 ಪುಟಗಳನ್ನ ಓದಬಹುದು, ಆದ್ರೆ ನೀರಿಗೆ ಬಿದ್ದಾಗ ಈಜಲು ಬರಬೇಕಲ್ಲವೇ? ಅಂತೆಯೇ ಪುಸ್ತಕದಲ್ಲಿರುವ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಬೇಕು. ಅದೇ ನಿಜವಾದ ಶಿಕ್ಷಣ. ಇನ್ನು ಉದ್ಯೋಗ ಕ್ಷೇತ್ರವನ್ನ ನೋಡೋದಾದ್ರೆ, ಕಂಪನಿಗಳು ಕೇವಲ ನಿಮ್ಮ ಕ್ವಾಲಿಫಿಕೇಶನ್ಸ್ ಏನು ಅಂತ ಕೇಳುವುದಿಲ್ಲ, ಕೇಳುವುದು ನಿಮಗೆ ಏನು ಮಾಡಲು ಬರ್ತದೆ ಅಂತ. ಕಮ್ಯುನಿಕೇಶನ್, ಕಂಪ್ಯೂಟರ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಡಾಟಾ ಅನಾಲಿಸಿಸ್, ಟೈಮ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಕೂಡ ಇಂದಿನ ಕಾಲದ ಅಗತ್ಯ ಕೌಶಲ್ಯಗಳು. ಆದ್ದರಿಂದ ಪದವಿ ಒಂದು ಬಾಗಿಲನ್ನ ತೆರೆಯಬಹುದು, ಆದ್ರೆ ಕೌಶಲ್ಯ ಆ ಬಾಗಿಲಿನೊಳಗೆ ನಮ್ಮನ್ನ ಉಳಿಸ್ತದೆ. ಪದವಿ ಕೌಶಲ್ಯ ಶಿಕ್ಷಣ ಅಂತಂದ್ರೆ ಕೇವಲ ಕಂಪ್ಯೂಟರ್ ಅಥವಾ ತಾಂತ್ರಿಕ ಕೆಲಸವಲ್ಲ, ಒಂದು ಸಮಸ್ಯೆಯನ್ನ ಪರಿಹರಿಸುವುದು ಕೂಡ ಒಂದು ಕೌಶಲ್ಯ. 4 ಜನರ ಎದುರಿಗೆ ಮಾತನಾಡುವುದು ಕೂಡ ಒಂದು ಕೌಶಲ್ಯ. ತಪ್ಪನ್ನ ಸರಿ ಮಾಡಿಕೊಂಡು ಹೋಗುವುದು ಕೂಡ ಒಂದು ಕೌಶಲ್ಯ. ಜನರೊಂದಿಗೆ ಹೊಂದಿಕೊಂಡು ಹೋಗುವುದು ಕೂಡ ಒಂದು ಕೌಶಲ್ಯ. ಹಾಗಾಗಿ ಕೌಶಲ್ಯ ಶಿಕ್ಷಣ ಕೇವಲ ಉದ್ಯೋಗಕ್ಕಾಗಿ ಮಾತ್ರವಲ್ಲ, ಅದು ನಮ್ಮ ಜೀವನಕ್ಕೆ ತಯಾರಿಯನ್ನ ಮಾಡ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ. ಅರ್ಥಾತ್ ಶ್ರಮಿಸುವ ಪ್ರಯತ್ನಿಸುವ ವ್ಯಕ್ತಿಯನ್ನೇ ಯಶಸ್ಸು ಹುಡುಕಿಕೊಂಡು ಬರ್ತದೆ ಅಂತ. ಕೌಶಲ್ಯ ಕೂಡ ಹಾಗೆಯೇ, ಮಾಡಬೇಕು, ತಪ್ಪು ಮಾಡಬೇಕು, ತಪ್ಪಿನಿಂದ ಕಲಿಯಬೇಕು, ಮತ್ತೆ ಪ್ರಯತ್ನಿಸಬೇಕು. ಅದೇ ನಿಜವಾದ ಶಿಕ್ಷಣ. ಹಾಗಾಗಿ ಕೌಶಲ್ಯ ಶಿಕ್ಷಣ ಕೇವಲ ನಮಗೆ ಉದ್ಯೋಗಕ್ಕಾಗಿ ಮಾತ್ರವಲ್ಲ, ಅದು ನಮ್ಮ ಜೀವನದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನ ಕೂಡ ನಮಗೆ ಕಲಿಸ್ತದೆ. ಕೊನೆಯದಾಗಿ, ಪದವಿ ನಮ್ಮ ಕೈಯಲ್ಲಿದ್ದರೆ ನಾವು ವಿದ್ಯಾವಂತರು, ಅದೇ ಕೌಶಲ್ಯ ನಾವು ಕೈಯಲ್ಲಿದ್ದರೆ ನಾವು ಸಮರ್ಥರು. ಆದ್ದರಿಂದ ನನ್ನ ನಿಲುವು ಸ್ಪಷ್ಟ. ಇಂದಿನ ಕಾಲದಲ್ಲಿ ಪದವಿ ಶಿಕ್ಷಣ ಅಗತ್ಯವಾದರೂ ನಮ್ಮ ಮುಂದಿನ ಜೀವನಕ್ಕೆ ಕೌಶಲ್ಯ ಶಿಕ್ಷಣವೇ ಹೆಚ್ಚು ಮುಖ್ಯ ಅನ್ನುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಧನ್ಯವಾದಗಳು.